पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕನ್ಯಾ ರಾಶಿಯ ಸ್ನೇಹಿತ ಬಂಧುಗಳಿಗೆ ಸ್ವಾಗತ. ನಿಮ್ಮ ಜುಲೈ ತಿಂಗಳ ರಾಶಿ ಭವಿಷ್ಯ ಫಲಗಳನ್ನು ತಿಳಿಸುತ್ತಾ, ಸದ್ಯ ಮಂಗಳ ಮತ್ತು ಕೇತುಗ್ರಹಗಳ 12ನೇ ಸ್ಥಾನದಲ್ಲಿದ್ದು ಭೂಮಿ, ಪ್ಲಾಟು, ಮನೆ ವಿಚಾರದಲ್ಲಿ ತುಂಬ ಸಂಚಾರ ಅಂದರೆ ತಿರುಗಾಟ ಇರುತ್ತದೆ. ಕೇತುವಿನಿಂದ ಆಧ್ಯಾತ್ಮಿಕ ಒಂದು ಶಕ್ತಿ ಕೂಡ ನಿಮಗೆ ವೃದ್ಧಿ ಆಗ್ತದೆ. ದಿನಾಂಕ 16ರಂದು ರವಿಗ್ರಹ ನಿಮ್ಮ ಲಾಭಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಅಂದರೆ 11ನೇ ಸ್ಥಾನವಾದಂಥ ಕರ್ಕಾಟಕ ರಾಶಿಗೆ ಈ ತಿಂಗಳ 16ರಂದು ಪ್ರವೇಶ ಮಾಡ್ತಾರೆ. ಅದರಿಂದ ನಿಮಗೆ ಸರ್ಕಾರದಿಂದ ಬರಬೇಕಾದಂಥ ಎಲ್ಲ ಬಾಕಿ ಹಣ ಬರ್ತದೆ ಮತ್ತು ಯಾವುದಾದ್ರೂ ವಿಶೇಷ ಬಿಲ್ಲುಗಳಿದ್ದರೂ ಬರ್ತವೆ. ನಿಮಗೆ ರಾಜಕೀಯದಲ್ಲಿ ವಿಶೇಷ ಸ್ಥಾನಮಾನಗಳು ಕೂಡ ಈ ಜುಲೈ ತಿಂಗಳಲ್ಲಿ ದೊರೆಯುವಂತಹ ಸಾಧ್ಯತೆ ಇರ್ತದೆ. 6ರಲ್ಲಿ ರಾಹು ಅತ್ಯಂತ ಶುಭ ಫಲ ಕೊಡ್ತಾರೆ. ಸಾಕಷ್ಟು ಹೊಸ ಕೆಲಸಗಳು ಸಿಕ್ಕು ನಿಮಗೆ ಹೊಸ ಒಂದು ಧನಲಾಭಗಳು ಕೂಡ ಆಗ್ತವೆ. ಆ ಸಪ್ತಮದಲ್ಲಿ ಶನಿಗ್ರಹ ಒಂದು ತಾಮ್ರಪಾದದಿಂದ ಬಂದಿರೋದ್ರಿಂದ, ಆ ಶನಿಗ್ರಹ ತಾಮ್ರಪಾದದಿಂದ ಬಂದಿರೋದ್ರಿಂದ ನಮಗೆ ವಿಶೇಷ ಧನಲಾಭಗಳು, ವಿಶೇಷವಾಗಿ ನೀವು ಊಹಿಸಲಾರದಂತಹ ಒಂದು ಲಾಭಗಳು ಉಂಟಾಗ್ತವೆ. ಇನ್ನು ಲಾಭಸ್ಥಾನದಲ್ಲಿ ಅಂದರೆ 11ನೇ ಸ್ಥಾನದಲ್ಲಿ ರವಿ ಗ್ರಹದ ಜೊತೆಗೆ ಬುಧಗ್ರಹವು, ನಿಮ್ಮ ಲಗ್ನಾಧಿಪತಿ ಬುಧಗ್ರಹವೂ ಇರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಸಾಕಷ್ಟು ಪ್ರಗತಿ ಹಾಗೂ ಧನಲಾಭಗಳು ಕಂಡು ಬರ್ತದೆ. ಇನ್ನು ದಶಮ ಸ್ಥಾನ ಅಂದರೆ 10ನೇ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಗುರುಗ್ರಹ ಸಹ ತಾಮ್ರಪಾದದಿಂದ ಬಂದಿರೋದ್ರಿಂದ ನಿಮಗೆ ವಿಶೇಷ ಉದ್ಯೋಗ ಹಾಗೂ ಧನಲಾಭಗಳು ದೊರೆಯುತ್ತವೆ. ಒಟ್ಟಾರೆ ಈ ಜುಲೈ ತಿಂಗಳು ನಿಮಗೆ ಸಂಪೂರ್ಣ ಭರ್ಜರಿ ಲಾಭಗಳು ಇರುತ್ತವೆ. ನಿಮಗೆ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.